ಓಂ ಶಾಂತಿ 23/4/2020 ತಾರೀಕಿನ साकार महावाक्यಗಳು। मीठे बच्चे, सबसे अच्छा दैवी गुण है शांत रहना, अधिक आवाज में न आना, मीठा बोलना। तुम बच्चे अभी टॉकी से मूवी से साइलेंस में जाते हो, इसलिए अधिक आवाज में न आओ। ಮಧುರ ಮಕ್ಕಳೇ, ಎಲ್ಲಕ್ಕಿಂತಲೂ ಒಳ್ಳೆಯ ದೈವಿ ಗುಣ ಆಗಿದೆ ಶಾಂತವಾಗಿ ಇರುವುದು, ಶಾಂತಿಯಿಂದ ಇರುವುದು, ಅಧಿಕ ಶಬ್ದದಲ್ಲಿ ಬರದೇ ಇರುವುದು, ಮಧುರವಾಗಿ ಮಾತನಾಡುವುದು। ಇದು ಎಲ್ಲಕ್ಕಿಂತಲೂ ಉತ್ತಮವಾದ ದೈವಿ ಗುಣ ಆಗಿದೆ। ಶಾಂತಿಯಿಂದ ಇರೋದು, ಶಬ್ದದಲ್ಲಿ ಕಡಿಮೆ ಬರುವುದು, ಮಧುರವಾಗಿ ಮಾತನಾಡುವುದು। अब तुम बच्चे टॉकी से मूवी से साइलेंस में जाते हो, इसलिए अधिक आवाज में न आओ। ಈಗ ನೀವು ಮಕ್ಕಳು ಶಬ್ದಲೋಕದಿಂದ ಮೌನಲೋಕದಿಂದ ಶಾಂತಿಯ ಲೋಕಕ್ಕೆ ಹೋಗ್ತಾ ಇದ್ದೀರಿ। ಅದಕ್ಕಾಗಿ ನೀವು ಇಲ್ಲಿ ಇರುವಾಗಲೂ ಸಹ ಶಬ್ದದಲ್ಲಿ ಜಾಸ್ತಿ ಬರಬಾರದು, ಶಾಂತಿಯಿಂದ ಇರಬೇಕು। प्रश्न, किस मुख्य धारणा के आधार से सर्वदैवी गुण स्वतः आते जाएंगे? ಯಾವ ಮುಖ್ಯ ಧಾರಣೆಯ ಆಧಾರದಿಂದ ಎಲ್ಲ ದೈವಿ ಗುಣಗಳು ಸ್ವತಃ ನಮ್ಮಲ್ಲಿ ಬರ್ತಾ ಹೋಗ್ತವೆ? मुख्य है पवित्रता की धारणा। देवताएं पवित्र, इसलिए उनमें दैवी गुण मुख्यवाಗಿದೆ ಪವಿತ್ರತೆಯ ಧಾರಣೆ। ದೇವತೆಗಳು ಪವಿತ್ರ ಆಗಿರುವ ಕಾರಣ ಅವರಲ್ಲಿ ಎಲ್ಲ ದೈವಿ ಗುಣಗಳು ಇರ್ತವೆ। इस दुनिया में कोई में भी दैवी गुण नहीं हो सकते। रावण राज्य में दैवी गुण कहाँ से आए? ಆದರೆ ಈ ಕಲಿಯುಗದ ಪ್ರಪಂಚದಲ್ಲಿ ಒಬ್ಬರಲ್ಲಿಯೂ ದೈವಿ ಗುಣಗಳು ಇಲ್ಲ। ರಾವಣ ರಾಜ್ಯದಲ್ಲಿ ದೈವಿ ಗುಣಗಳು ಹೇಗೆ ಬರಬೇಕು? तुम रॉयल बच्चे अभी दैवी गुण धारण कर रहे, ಆದರೆ ಸಂಗಮ ಯುಗದ ನೀವು ಪರಮಾತ್ಮನ ರಾಯಲ್ ಮಕ್ಕಳು ಈಗ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊತಿದ್ದೀರಿ। गीत, भोलेनाथ से निराला और कोई नहीं। ಭೋಲಾನಾಥ ಮುಗ್ಧನಾಥ ಒಬ್ಬನೇ, ಅವನಿಗೆ ಬಿಟ್ಟರೆ ಬೇರೆ ಯಾರೋ ಈ ಪ್ರಪಂಚದಲ್ಲಿ ಭೋಲಾನಾಥ ಆಗಿಲ್ಲ। ओम शांति। अभी बच्चे समझते हैं कि बिगड़ी को बनाने वाला एक है। भक्ति मार्ग में अनेकों के पास जाते, कितनी तीर्थ यात्राएं आदि करते, बिगड़ी को बनाने वाला, पतितों को पावन बनाने वाला तो एक ही सद्गति दाता गाइड लिबरेटर भी वह एक है।
ಕೆಟ್ಟು ಹೋದಂತಹ ಪರಿಸ್ಥಿತಿಯನ್ನು ಸರಿ ಮಾಡುವಂಥವನು ಒಬ್ಬನೇ. ಆದರೆ ಭಕ್ತರು ಸರಿಪಡಿಸ್ಕೊಳ್ಳಿಕ್ಕಾಗಿ ಅನೇಕ ತೀರ್ಥಯಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಪತಿತರಿಂದ ಪಾವನ ಆಗಬೇಕು, ಸದ್ಗತಿ ಪಡಿಬೇಕು ಅಂತ ಅನೇಕ ಯಾತ್ರೆಗಳನ್ನು ಮಾಡ್ತಿದ್ದಾರೆ. ಆದರೆ ಪತಿತರನ್ನು ಪಾವನ ಮಾಡುವಂಥವನು, ಸದ್ಗತಿಯ ದಾತ, ಮುಕ್ತಿದಾತ ಒಬ್ಬನೇ ಇದ್ದಾನೆ. अब गायन है, परंतु अनेक मनुष्य, अनेक धर्म, मठ, पंथ, शास्त्र होने के कारण अनेक रास्ते ढूंढते. ಪರಮಾತ್ಮ ಒಬ್ಬನೇ ಅನ್ನುವ ಗಾಯನನೂ ಇದೆ. ಸದ್ಗತಿದಾತ, ಪತಿತ ಪಾವನ, ಮುಕ್ತಿದಾತ ಒಬ್ಬನೇ ಅಂತೆ. ಆದರೆ ಇಲ್ಲಿ ಅನೇಕ ಮನುಷ್ಯರು, ಅನೇಕ ಸಾಧು ಸಂತರು, ಅನೇಕ ಧರ್ಮಗಳು, ಅನೇಕ ಮಠ ಪಂಥಗಳು, ಅನೇಕ ಶಾಸ್ತ್ರಗಳು ಇರುವ ಕಾರಣ ಅನೇಕ ಮಾರ್ಗದಲ್ಲಿ ಹೋಗಿ ಹುಡುಕ್ತಾ ಇದ್ದಾರೆ. ಸುಖ और शांति के लिए सत्संगों में जाते हैं. जो नहीं जाते वह मायावी मस्ती में ही मस्त रहते. यह भी तुम बच्चे जानते हो, अभी कलयुग का अंत्य. सुख और शांति के लिए सत्संगों में जाते. जो नहीं जाते वह मायावी मस्ती में मस्त रहते. यह भी तुम बच्चे जानते हो, अभी कलयुग का अंत्य है. ಭಕ್ತರು ಸುಖ ಶಾಂತಿಗಾಗಿ ಸತ್ಸಂಗಗಳಿಗೆ ಹೋಗ್ತಾರೆ. ಆದರೆ ಈ ಕಲಿಯುಗದಲ್ಲಿ ಕೆಲವರಿಗೆ ಭಕ್ತಿನೂ ಬೇಕಿಲ್ಲ, ಜ್ಞಾನನೂ ಬೇಕಿಲ್ಲ. ಅಂಥವರು ಮಾಯೆಯ ಮಸ್ತಿಯಲ್ಲಿ ಮಸ್ತಾಗಿ ಇರ್ತಾರೆ. ಯಾಕೆಂದರೆ ಇದು ಕಲಿಯುಗದ ಅಂತಿಮ ಸಮಯ ಆಗಿದೆ. मनुष्य यह नहीं जानते कि सतयुग कब होता, अभी क्या है. यह तो कोई बच्चा भी समझ सकता है. नई दुनिया में सुख, पुरानी दुनिया में दुख होता है. इस पुरानी दुनिया में अनेक मनुष्य है, अनेक धर्म है. तुम कोई को भी समझा सकते हो. ಈ ಪ್ರಪಂಚ ಹೊಸದಲ್ಲ, ಹಳೇದು ಅನ್ನುವಂಥದ್ದು ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತದೆ. ಆದರೆ ದೊಡ್ಡವ್ರಿಗೂ ಸಹ ಇನ್ನೂ ಗೊತ್ತಾಗ್ತಿಲ್ಲ. ಈ ಹಳೆ ಪ್ರಪಂಚ ಹೋಗಲಿದೆ, ಹೊಸ ಪ್ರಪಂಚ ಬರಲಿದೆ. ಇದು ಹೊಸ ಪ್ರಪಂಚ ಅಲ್ಲ, ಇದು ಹಳೆ ಪ್ರಪಂಚ ಆಗಿದೆ ಅಂತ. ಈ ಹಳೆ ಪ್ರಪಂಚದಲ್ಲಿ ಅನೇಕ ಮನುಷ್ಯರು, ಅನೇಕ ಧರ್ಮಗಳಿವೆ. यह है कलयुग, सतयुग पास्ट हो गया. वहाँ एक ही आदि सनातन देवता धर्म था और कोई धर्म नहीं था. बाबा ने बहुत बार समझाया, फिर भी समझाते हैं. जो आए उनको नई दुनिया और पुरानी दुनिया का फ़र्क दिखाना चाहिए. ಇದು ಕಲಿಯುಗ, ಸತ್ಯಯುಗ ಆಗಲೇ ಕಳೆದು ಹೋಗಿದೆ. ಆ ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು, ಆದಿ ಸನಾತನ ದೇವತಾ ಧರ್ಮ. ಅಲ್ಲಿ ಅನೇಕ ಧರ್ಮಗಳು ಇರಲಿಲ್ಲ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಬಂದವರಿಗೆ ಹೊಸ ಪ್ರಪಂಚ ಮತ್ತು ಹಳೆ ಪ್ರಪಂಚದಲ್ಲಿ ಇರುವ ವ್ಯತ್ಯಾಸವನ್ನು ತಿಳಿಸಿಕೊಡಿ. भल वह क्या भी कहे. कोई 10,000 वर्ष आयु कहते हैं, कोई 30,000 वर्ष कहते हैं. अनेक मत है ना. अब उन्हों के पास है शास्त्रों की मत. अनेक शास्त्र, अनेक मत.
मनुष्यों की मत है, शास्त्र भी लिखते तो मनुष्य है ना, देवताए कोई ಶಾಸ್ತ್ರ नहीं लिखते. ಕಲಿಯುಗದ ಅವಧಿ ಇನ್ನೂ 10,000 ವರ್ಷಗಳ ತನಕ ಇದೆ ಅಂತ ಕೆಲವ್ರು ಹೇಳ್ತಾರೆ. ಕೆಲವರು 30,000 ವರ್ಷ ಅಂತ ಹೇಳ್ತಾರೆ, ಕೆಲವರು 40,000 ವರ್ಷ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇಲ್ಲಿ ಅನೇಕ ಮತಗಳಿವೆ, ಅನೇಕ ಶಾಸ್ತ್ರಗಳಿವೆ. ಶಾಸ್ತ್ರಗಳಲ್ಲಿ ಇರುವ ಮತನೂ ಮನುಷ್ಯರ ಮತ ಆಗಿದೆ. ಯಾಕೆ ಅಂದರೆ ಶಾಸ್ತ್ರಗಳನ್ನು ಮನುಷ್ಯರೇ ಬರೆದಿದ್ದಾರೆ, ದೇವತೆಗಳು ಶಾಸ್ತ್ರಗಳನ್ನು ಬರೆದಿಲ್ಲ. सत्ययुग में देवता धर्म होता है, उनको मनुष्य भी नहीं कहा जा सकता. तो जब कोई मित्र संबंधी आदि मिलते हैं, उनको बैठ यह सुनाना है. ಬಾಬಾ ಹೇಳ್ತಾರೆ, ಸತ್ಯಯುಗದ ಮನುಷ್ಯರಿಗೆ ದೇವತೆಗಳು ಅಂತ ಹೇಳಲಾಗ್ತದೆ, ಅವರಿಗೆ ಮನುಷ್ಯರು ಅಂತ ಹೇಳೋದಿಲ್ಲ. वहाँ एक देवता धर्म था, मनुष्य भी थोड़े थे, दैवी गुण होते हैं देवताओं में, मनुष्यों में नहीं होते. तब तो मनुष्य जाकर देवताओं के आगे ನಮಸ್ತೆ करते हैं. ದೈವಿ ಗುಣಗಳು ದೇವತೆಗಳಲ್ಲಿ ಇರ್ತವೆ ವಿನಃ ಮನುಷ್ಯರಲ್ಲಿ ಇರೋದಿಲ್ಲ. ಅದಕ್ಕಾಗಿಯೇ ಮನುಷ್ಯರು ಹೋಗಿ ದೇವತೆಗಳಿಗೆ ನಮಸ್ಕಾರ ಮಾಡ್ತಾರೆ, ನಮನ ಮಾಡ್ತಾರೆ. ದೇವತಾओं की महिमा गाते हैं. जानते हैं वह स्वर्गवासी है, हम नरकवासी कलयुगवासी है. मनुष्य में दैवी गुण हो न सके. कोई कहे फलाने में बहुत अच्छे दैवी गुण है, बोलो नहीं, दैवी गुण होते हैं देवताओं में, क्योंकि वह पवित्र है. यहाँ पवित्र न होने के कारण कोई में दैवी गुण हो न सके, क्योंकि आसुरी रावण राज्य है ना. ಇಲ್ಲಿಯ ಮನುಷ್ಯರಲ್ಲಿ ದೈವಿ ಗುಣಗಳು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆ ಅಂದರೆ ಮೊದಲನೇ ದೈವಿ ಗುಣ ಆಗಿದೆ ಪವಿತ್ರತೆ. ಆ ಪವಿತ್ರತೆ ಕೇವಲ ದೇವತೆಗಳಲ್ಲಿ ಇರ್ತದೆ. ಆ ಕಾರಣದಿಂದ ದೇವತೆಗಳು ಮಾತ್ರ ದೈವಿ ಗುಣ ಸಂಪನ್ನರು. ಕಲಿಯುಗದವರೆಲ್ಲರೂ ಆಸುರಿ ರಾವಣ ರಾಜ್ಯದಲ್ಲಿ ಇದ್ದಾರೆ, ಹೀಗಾಗಿ ಅವರಲ್ಲಿ ದೈವಿ ಗುಣಗಳು ಕಾಣ್ತಿಲ್ಲ. ನಯೇ झाड़ में दैवी गुण वाले देवताए रहते हैं, फिर झाड़ पुराना होता है, रावण राज्य में दैवी गुण वाले हो न सके. सतयुग में हम पवित्र देवता थे, संन्यास मार्ग नहीं था, कितनी पॉइंट्स मिलती, परंतु सभी पॉइंट्स किसकी बुद्धि में रह न सके, पॉइंट्स भूल जाती, इसलिए फेल होते. ಬಾಬಾ ಹೇಳ್ತಾರೆ, ನಾನು ಮುರಳಿಯ ಮೂಲಕ ಎಷ್ಟೆಲ್ಲ ಜ್ಞಾನ ಬಿಂದುಗಳನ್ನು ನಿಮಗೆ ಕೊಡ್ತೀನಿ, ಪಾಯಿಂಟ್ಸ್ಗಳನ್ನು ಹೇಳ್ತೀನಿ, ಆದರೆ ಆ ಪಾಯಿಂಟ್ಸ್ಗಳು ನಿಮ್ಮ ಬುದ್ಧಿಯಲ್ಲಿ ಇರೋದಿಲ್ಲ. ಮಕ್ಕಳು ಯಾಕೆ ಫೇಲ್ ಆಗ್ತಾರೆ ಅಂದರೆ ಸಮಯಕ್ಕೆ ಸರಿಯಾಗಿ ಆ ಜ್ಞಾನದ ಪಾಯಿಂಟ್ಸ್ಗಳು ನೆನಪಾಗೋದಿಲ್ಲ. दैवी गुण धारण नहीं करते, एक ही दैवी गुण अच्छा है. ಇವತ್ತಿನ ಮುರಳಿಯಲ್ಲಿ ಬಾಬಾ ಒಂದು ದೈವಿ ಗುಣದ ಬಗ್ಗೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಅದ್ಯಾವುದು ಅಂದರೆ ಜಾಸ್ತಿ ಕೋಯಿ ಸೆ ನ ಬೋಲನಾ, मीठा बोलना, बहुत थोड़ा बोलना चाहिए. ಜಾಸ್ತಿ ನೀವು ಯಾರ ಜೊತೆಗೂ ಮಾತಾಡಬಾರ್ದು. ಮಾತಾಡಿದರೆ ಮಧುರವಾಗಿ ಮಾತಾಡಬೇಕು, ಕಡಿಮೆ ಮಾತಾಡಬೇಕು. ಇದು ಬಹಳ ದೊಡ್ಡ ದೈವಿ ಗುಣ ಆಗಿದೆ. तुम बच्चों को टॉकी से मूवी
मूवी से साइलेंस में जाना है तो ಟಾಕಿ को बहुत कम करना चाहिए. ಯಾಕೆ ಅಂದರೆ ನೀವು ಮಕ್ಕಳು ಶಬ್ದಲೋಕದಿಂದ ಮೌನಲೋಕಕ್ಕೆ, ಮೌನಲೋಕದಿಂದ ಶಾಂತಿಯ ಲೋಕಕ್ಕೆ ಹೋಗಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಇರುವಾಗ ನೀವು ಬಹಳ ಕಡಿಮೆ ಮಾತಾಡಬೇಕು. जो बहुत थोड़ा धीरे से बोलते हैं तो समझते हैं यह रॉयल घर का है. मुख से सदैव रत्न निकले. ಈ ಪ್ರಪಂಚದಲ್ಲೂ ಸಹ ಯಾರು ಕಡಿಮೆ ಮಾತಾಡ್ತಾರೆ, ನಿಧಾನಕ್ಕೆ ಮಾತಾಡ್ತಾರೆ, ಅಂಥವರು ರಾಯಲ್ ಮನೆತನದವರು ಅಂತ ಗುರುತಿಸಲಾಗ್ತದೆ. ಹಾಗೆ ನೀವು ಮಕ್ಕಳು ಸಹ ಮುಖದಿಂದ ಸದಾ ಜ್ಞಾನ ರತ್ನಗಳನ್ನೇ ಕೊಡ್ತಿರಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. अब नई दुनिया स्थापन हो रही. इस समय सभी मनुष्य आत्माएं नास्तिक है, इसलिए हंगामे धनी को न जानने के कारण आपस में लड़ते झगड़ते रहते. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ನಾಸ್ತಿಕ ಆಗಿರುವ ಕಾರಣ ಜಗತ್ತಿನಲ್ಲಿ ಇಷ್ಟೊಂದು ಗಲಾಟೆ ಅಶಾಂತಿ ನಡೀತಾ ಇದೆ. ಎಲ್ಲರ ಧನಿ ಆಗಿರುವಂತಹ ತಂದೆಯನ್ನೇ ಮರ್ತಿರುವ ಕಾರಣ, ಗುರುತಿಸದೇ ಇರುವ ಕಾರಣ ಎಲ್ಲರೂ ಪರಸ್ಪರದಲ್ಲಿ ಹೊಡೆದಾಡ್ತಾ ಇದ್ದಾರೆ. रचयिता और रचना को जानने वाले को आस्तिक कहा जाता. संन्यास धर्म वाले तो नई दुनिया को जानते ही नहीं, तो वहाँ आते भी नहीं. ಬಾಬಾ ಹೇಳ್ತಿದ್ದಾರೆ, ಯಾರು ರಚಯಿತ ಮತ್ತು ರಚನೆಯನ್ನು ತಿಳ್ಕೊಳ್ಳೋದಿಲ್ಲ ಅವರಿಗೆ ನಾಸ್ತಿಕರು ಅಂತ ಹೇಳಲಾಗ್ತದೆ. ಯಾರು ತಿಳ್ಕೋತಾರೆ ಅವರಿಗೆ ಆಸ್ತಿಕರು ಅಂತ ಹೇಳಲಾಗ್ತದೆ. ಇನ್ನು ಸನ್ಯಾಸ ಧರ್ಮದವರಂತೂ ಹೊಸ ಪ್ರಪಂಚದಲ್ಲಿ ಬರೋದೇ ಇಲ್ಲ. ಅದಕ್ಕಾಗಿ ಅವರಿಗೆ ಹೊಸ ಪ್ರಪಂಚದ ವಿಚಾರನೆ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. वह सतो प्रधान दुनिया थी, बाकी सब मुक्ति धाम में रहते. ब्रह्म तत्व में हम आत्माएं निवास करती है, उनको कहा जाता ब्रह्मांड. आत्मा तो अविनाशी है. यह अविनाशी नाटक है जिसमें सभी आत्माओं का पार्ट है. नाटक कब शुरू हुआ यह कभी कोई बता न सके. ನಾವು ಸತೋಪ್ರಧಾನ ಪ್ರಪಂಚದಲ್ಲಿ ಇರುವಾಗ ಉಳಿದವರು ಮುಕ್ತಿಧಾಮದಲ್ಲಿ ಇರ್ತಾರೆ. ಆ ಮುಕ್ತಿಧಾಮಕ್ಕೆ ಬ್ರಹ್ಮ ಮಹಾತತ್ವ ಅಂತಲೂ ಹೇಳಲಾಗ್ತದೆ. ಅಲ್ಲಿ ನಾವೆಲ್ಲ ಅವಿನಾಶಿ ಆತ್ಮಗಳು ವಾಸ ಮಾಡ್ತಿರ್ತೀವಿ. ನಂತರ ಈ ಅವಿನಾಶಿ ನಾಟಕದಲ್ಲಿ ಬಂದು ಪಾತ್ರ ಮಾಡ್ತೀವಿ. ನಾಟಕ ಎಂದಿನಿಂದ ಶುರುವಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ಇದು ಅನಾದಿ ಡ್ರಾಮಾ ಏನ. ಒಂದು ಚಕ್ರದ ಆದಿ ಅಂತ್ಯ ನಿಮಗೆ ಗೊತ್ತಿದೆ, ಆದರೆ ಈ ಚಕ್ರ ಎಷ್ಟು ಸಲ ಪುನರಾವರ್ತನೆ ಆಗಿದೆ, ಇದು ಪ್ರಾರಂಭ ಆಗಿದ್ದು ಯಾವಾಗ, ಕೊನೆ ಆಗೋದು ಯಾವಾಗ ಅಂತ ಕೇಳಿದರೆ ಯಾರಿಗೂ ಗೊತ್ತಿಲ್ಲ. ಆ ಕಾರಣದಿಂದ ಈ ನಾಟಕಕ್ಕೆ ಅನಾದಿ ಅವಿನಾಶಿ ನಾಟಕ ಅಂತ ಹೇಳಲಾಗ್ತದೆ. बाप को सिर्फ पुरानी दुनिया को नई दुनिया बनाने आना पड़ता है. ऐसे नहीं कि बाप नई सृष्टि रचते हैं. जब सब पतित होते तब पावन बनाने बाप आते हैं. ಬಾಬಾ ಬಂದು ಹೊಸ ಸೃಷ್ಟಿಯನ್ನು ರಚನೆ ಮಾಡೋದಿಲ್ಲ, ಆದರೆ ಹಳೆ ಪ್ರಪಂಚವನ್ನು ಹೊಸ ಪ್ರಪಂಚವನ್ನಾಗಿ ಮಾಡ್ತಾರೆ. ಇದ್ದ ಜಗತ್ತನ್ನೇ ಸರಿ ಮಾಡ್ತಾರೆ. ಪತೀತ ಇದ್ದಂತಹ ಜಗತ್ತನ್ನು ಮತ್ತೆ ಪಾವನ ಜಗತ್ತನ್ನಾಗಿ
ಮಾಡ್ತಾರೆ. रावण पतित बनाते, परमात्मा आकर पावन बनाते. आधा आधा है ना, ब्रह्मा का दिन और ब्रह्मा की रात आधा आधा है. ज्ञान से दिन होता, अज्ञान है रात. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅಂತ ಕರೆಯಲಾಗ್ತದೆ. ಅರ್ಧ ಕಲ್ಪ ಜ್ಞಾನದಿಂದ ಬೆಳಕಾಗಿರ್ತದೆ, ಅರ್ಧ ಕಲ್ಪ ಅಜ್ಞಾನದಿಂದ ರಾತ್ರಿ ಆಗಿರ್ತದೆ. ಭಕ್ತಿ ಮಾರ್ಗ को अंधियारा मार्ग कहा जाता. देवताएं फिर पुनर्जन्म लेते अंधियारे में आते हैं. इसलिए इस सीढ़ी में दिखाया है कि मनुष्य कैसे सतो रजो तमो में आते हैं. ದೇವತೆಗಳು ಪುನರ್ಜನ್ಮಗಳಲ್ಲಿ ಬಂದು ನಿಧಾನಕ್ಕೆ ಅಂಧಕಾರದಲ್ಲಿ ಬಂದ್ಬಿಡ್ತಾರೆ. ಈ ದೇವತೆಗಳ ಕಥೆಯನ್ನು ಏಣಿಯ ಚಿತ್ರದಲ್ಲಿ ತೋರಿಸಿದ್ದಾರೆ. ಹೇಗೆ ಮನುಷ್ಯರು ಸತೋ ಪ್ರಧಾನ, ಸತೋ ಸಾಮಾನ್ಯ, ರಜೋ ಮತ್ತು ತಮೋ ಗುಣದಲ್ಲಿ ಬರ್ತಾರೆ ಅನ್ನೋದು ಏಣಿಯ ಚಿತ್ರದಲ್ಲಿ ಸ್ಪಷ್ಟವಾಗಿ ತೋರಿಸಲಾಗಿದೆ. अब सबकी जड़ जड़ीभूत अवस्था है. बाप आते हैं ट्रांसफ़र करने, अर्थात मनुष्य को देवता बनाने. जब देवता थे तो आसुरी गुण वाले मनुष्य नहीं थे. ಬಾಬಾ ಮನುಷ್ಯರನ್ನು ದೇವತಾ ಮಾಡಲಿಕ್ಕೆ ಬರ್ತಾರೆ. ದೇವತೆಗಳ ರಾಜ್ಯದಲ್ಲಿ ಆಸುರಿ ಗುಣ ಉಳ್ಳಂಥ ಮನುಷ್ಯರು ಇರಲಿಲ್ಲ ಅಂತ ಹೇಳ್ತಾರೆ ಬಾಬಾ. बाप कहते, शास्त्रों में तो बहुत दंत कथाएं हैं जो जन्म जन्मांतर पढ़ते आए हो. वह सब भक्ति मार्ग के शास्त्र है. उनसे मुझे प्राप्त कर नहीं सकते. ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ ದಂತಕಥೆಗಳು ಇವೆ, ಕಾಲ್ಪನಿಕ ಕಥೆಗಳು ಇವೆ. ಆ ಕಥೆಗಳನ್ನು ಜನ್ಮ ಜನ್ಮಾಂತರದಿಂದ ಕೇಳ್ತಾ ಬಂದಿದ್ದೀರಿ, ಓದ್ತಾ ಬಂದಿದ್ದೀರಿ, ಅದರಿಂದ ನಾನು ನಿಮಗೆ ಸಿಗಲಿಲ್ಲ ಅಂತ ಹೇಳ್ತಾರೆ ಬಾಬಾ. ಮುझे तो स्वयं एक ही बार आकर सद्गति करनी, ऐसे वापस कोई जा न सके. बहुत धैर्य से बैठ समझाना चाहिए, हंगामा भी ना हो. साधु संतों के साथ फॉलोवर्स भी रहते, उन लोगों को अपना अहंकार भी रहता है, इसलिए धैर्य से बैठ समझाना है. ಸಾಧು ಸಂತರು ಬಂದಾಗ ಅವ್ರ ಜೊತೆಗೆ ಅನೇಕ ಶಿಷ್ಯರು ಅನುಯಾಯಿಗಳು ಸಹ ಬಂದಿರ್ತಾರೆ. ಅಂಥವ್ರ ಜೊತೆಗೆ ಮಾತನಾಡುವಾಗ, ಅಂಥವ್ರಿಗೆ ಜ್ಞಾನ ತಿಳಿಸುವಾಗ ಬಹಳ ಗಂಭೀರತೆಯಿಂದ, ಧೈರ್ಯದಿಂದ ನೀವು ಜ್ಞಾನ ಹೇಳಬೇಕು. ಯಾಕೆ ಅಂದರೆ ಆ ಸಾಧು ಸಂತರಲ್ಲಿ ಅಭಿಮಾನನೂ ಜಾಸ್ತಿ ಇರ್ತದೆ. झट कह देंगे इनको भी ब्रह्मा कुमारियों का जादू लगा. सयाने मनुष्य जो होंगे वह कहेंगे यह विचार करने योग्य बातें हैं. ಒಂದು ವೇಳೆ ಆ ಸಾಧು ಸಂತರಲ್ಲಿ ಯಾರಾದರೂ ಈ ಜ್ಞಾನ ಕೇಳಿ ಇಷ್ಟಪಟ್ಟು ಸರಿ ಇದೆ ಅಂತ ಹೇಳಿಬಿಟ್ರೆ, ಉಳಿದ ಸಾಧುಗಳೆಲ್ಲ ಏನು ಮಾಡ್ತಾರವ, ಇವನಿಗೆ ಬ್ರಹ್ಮಕುಮಾರಿಯರ ಜಾದೂ ಹಿಡಿದಿದೆ ಅಂತ ಅಪಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ನಿಜವಾದ ಜಾಣರು, ಬುದ್ಧಿವಂತರು ಈ ಜ್ಞಾನ ಕೇಳಿದ ಮೇಲೆ ಅದರ ಬಗ್ಗೆ ವಿಚಾರ ಮಾಡ್ತಾರೆ, ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತಾರೆ. इसलिए बाप कहते, कोई भी आए मेले प्रदर्शनी आदि में उसे बड़े धैर्य से समझाना चाहिए, जैसे बाबा धीरज से समझा रहे. बहुत जोर से बोलना नहीं चाहिए. ಯಾರೇ ಬರಲಿ ಧೈರ್ಯದಿಂದ ನಿಧಾನಕ್ಕೆ ಮಾತಾಡ್ರಿ, ಬಹಳ ಜೋರಾಗಿ ಮಾತಾಡಬೇಡ್ರಿ.
प्रदर्शनी में बहुत इकट्ठे हो जाते तो कह देना, आप कुछ टाइम देकर एकांत में आकर समझेंगे तो हम रचयिता और रचना का राज समझाएंगे. ಪ್ರದರ್ಶನದಲ್ಲಿ ಬಹಳ ಜನ ಒಟ್ಟಿಗೆ ಬಂದರೆ ಆಗ ಹೇಳಬೇಕು, ನೋಡಿ ನೀವು ಏಕಾಂತದಲ್ಲಿ ಬಂದು ಹೆಚ್ಚಿನ ಸಮಯ ಕೊಟ್ಟು ತಿಳ್ಕೊಳ್ಳಿಕ್ಕೆ ಬಂದರೆ ನಾವು ನಿಮಗೆ ಆವಾಗ ಡೀಟೇಲ್ ಆಗಿ ತಿಳಿಸಿಕೊಡ್ತೀವಿ ಅಂತ. ಬಾಕಿ ತೋ ಸಬ್ ನೇತಿ ನೇತಿ करके जाते. कोई भी मनुष्य जान न सके ज्ञान की सद्गति, ज्ञान से हो जाती है सद्गति, फिर ज्ञान की दरकार नहीं. ಇನ್ನು ಉಳಿದ ಯಾವ ಮನುಷ್ಯರೂ ಸಹ ರಚಯಿತ ಮತ್ತು ರಚನೆಯ ಜ್ಞಾನ ಹೇಳಲಿಲ್ಲ. ಎಲ್ಲರೂ ನೇತಿ ನೇತಿ ಅಂತಲೇ ಹೇಳ್ಕೊಂಡು ಹೋದರು. ಜ್ಞಾನದಿಂದ ಮಾತ್ರ ಸದ್ಗತಿಯ ಪ್ರಾಪ್ತಿಯಾಗ್ತದೆ. ಜ್ಞಾನ ಇಲ್ಲದೆ सद्गति यारिगो सिगोदिला. समझाने वाला बुजुर्ग होगा तो मनुष्य समझेंगे यह भी अनुभवी है. जरूर सत्संग आदि किया होगा. कोई बच्चे समझाएंगे तो कहेंगे यह क्या जान. तो ऐसे ऐसे को बुजुर्ग का असर पड़ सकता है. बाप एक ही बार आकर यह नॉलेज समझाते हैं. ಒಮ್ಮೊಮ್ಮೆ ಪ್ರದರ್ಶನದಲ್ಲಿ ಜ್ಞಾನ ಹೇಳೋರು ಸ್ವಲ್ಪ ವಯಸ್ಸಾದಂಥವ್ರು ಇರಬೇಕು. ತೀರ ಚಿಕ್ಕ ಚಿಕ್ಕ ಮಕ್ಕಳು ಜ್ಞಾನ ಹೇಳಿದರೆ ಜನ ಏನು ಅನ್ಕೋತಾರೆ, ಇವ್ರಿಗೇನು ಅನುಭವ ಇದೆ ಅಂತ ಅನ್ಕೋತಾರೆ, ಇವರೇನು ಮಹಾ ನಮಗೆ ಜ್ಞಾನ ಹೇಳ್ತಾರೆ. ಅಂಥ ಸಮಯದಲ್ಲಿ ವಯಸ್ಸಾದಂಥವರು ಅನುಭವಿಗಳು ಹೋಗಿ ಜ್ಞಾನ ಹೇಳಬೇಕು. माताएं बैठ उनको समझाएंगी तो और खुश हो जाएंगी. बोलो ज्ञान सागर बाप ने ज्ञान का कलश हम माताओं को दिया है जो हम फिर औरों को देते. ವಯಸ್ಸಾದಂಥ ಮಾತೆಯರು ಸಹ ಮೇಳ ಅಥವಾ ಪ್ರದರ್ಶನದಲ್ಲಿ ಹೋಗಿ ಜನರಿಗೆ ಜ್ಞಾನ ತಿಳಿಸಬಹುದು. ಮಾತೆಯರು ನೀವು ಖುಷಿಯಿಂದ ನಶೆಯಿಂದ ಹೇಳಬಹುದು, ಪರಮಾತ್ಮ ಜ್ಞಾನದ ಕಲಶವನ್ನು ನಮಗೆ ಕೊಟ್ಟಿದ್ದಾನೆ ಅಂಥೇಳಿ. ಆ ಜ್ಞಾನವನ್ನು ನಾವು ಎಲ್ಲರಿಗೂ ಹಂಚ್ತಾ ಇದ್ದೇವೆ ಅಂತ ಹೇಳಬಹುದು. ಲೇಕಿನ್ ಬಹುತ್ ನಮ್ರತಾ ಸೆ ಬೋಲ್ತೆ ರಹನಾ ಚಾಹಿಯೆ. ಶಿವ ಹಿ ಜ್ಞಾನ ಸಾಗರ್ जो हमको ज्ञान सुनाते हैं, कहते हैं मैं तुम माताओं द्वारा मुक्ति जीवन मुक्ति के गेट्स खोलता हूँ और कोई खोल न सके. ಆದರೆ ಯಾರೇ ಆಗಲಿ ಮಾತಾಡುವಾಗ ನೀವು ತಂದೆಯ ಮಕ್ಕಳಾದಂಥವರು ನಮ್ರತೆಯಿಂದ ಮಾತಾಡಬೇಕು. ಜ್ಞಾನಸಾಗರ ತಂದೆ ಈ ಮಾತೆಯರ ಮೂಲಕ ಮುಕ್ತಿ ಜೀವನ ಮುಕ್ತಿಯ ಬಾಗಿಲುಗಳನ್ನು ತೆರಿತಾ ಇದ್ದಾರೆ. हम सभी परमात्मा द्वारा पढ़ रहे, हमको कोई मनुष्य नहीं पढ़ाते. ज्ञान का सागर एक परम पिता परमात्मा है. तुम सब भक्ति के सागर. भक्ति की अथॉरिटी न कि ज्ञान की अथॉरिटी. ನಮಗೆ ಪರಮಾತ್ಮ ಓದಿಸ್ತಾನೆ, ಅವನಲ್ಲಿ ಇರುವ ಜ್ಞಾನ ನಮಗೆ ಕೊಡ್ತಾನೆ. ಆ ಕಾರಣದಿಂದ ಜ್ಞಾನ ಹೇಳುವ ಅಧಿಕಾರ ನಮಗೆ ಇದೆ. ಉಳಿದವರು ಭಕ್ತಿಯ ಅಧಿಕಾರಿಗಳಾಗಿದ್ದಾರೆ. ಶಾಸ್ತ್ರ ಪುರಾಣಗಳನ್ನು ಓದ್ಕೊಂಡಿದ್ದಾರೆ, ಹೀಗಾಗಿ ಅವರು ಭಕ್ತಿಯ ಬಗ್ಗೆ ಹೇಳಬಹುದು. ಆದರೆ ಜ್ಞಾನದ ಬಗ್ಗೆ ಹೇಳೋರು ನಾವು ಮಾತ್ರ. ज्ञान की अथॉरिटी एक बाप है जो बच्चों को देते, वही ऊंचते ऊंचे हम उनको मानते. वह हमको ब्रह्मा तन से पढ़ाते ही, इसलिए ब्रह्मा कुमार कुमारियाँ गाए हुए. ಜನರಿಗೆ ತಿಳಿಸ್ರಿ, ಜ್ಞಾನ ಇರೋದು ಕೇವಲ ಒಬ್ಬನ ಹತ್ತಿರ, ಅವನೊಬ್ಬನೇ ಜ್ಞಾನೇಶ್ವರ, ಜ್ಞಾನದ ಅಧಿಕಾರಿ. ಅವನು ಆ ಜ್ಞಾನವನ್ನು ನಮಗೆ ಕೊಡ್ತಿದ್ದಾನೆ ಬ್ರಹ್ಮ ಶರೀರದ ಮೂಲಕ.
ಬ್ರಹ್ಮನ ಶರೀರದ ಮೂಲಕ ಆ ನಿರಾಕಾರ ಜ್ಞಾನಸಾಗರ ತಂದೆ ನಮಗೆ ಜ್ಞಾನ ಕೊಡ್ತಿದ್ದಾನೆ. ಬ್ರಹ್ಮಾರವರ ಮೂಲಕ ನಾವು ಅದನ್ನು ಓದ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಬ್ರಹ್ಮ ಕುಮಾರ್ ಕುಮಾರಿಯರು ಅಂತ ಹೇಳಲಾಗ್ತದೆ. ऐसे बहुत मीठे रूप में बैठ समझाओ, भल कितना भी पढ़ा हुआ हो. ढेर प्रश्न करते, पहले पहले तो बाप पर ही निश्चय कराना. ಬಾಬಾ ಹೇಳ್ತಾರೆ, ಯಾರೇ ಬರಲಿ, ಎಷ್ಟೇ ಪ್ರಶ್ನೆಗಳನ್ನು ಕೇಳಲಿ, ನಿಮಗೆ ಸಿಟ್ಟು ಬರಬಾರ್ದು. ನೀವು ಶಾಂತಿಯಿಂದ, ಮಧುರತೆಯಿಂದ, ಧೈರ್ಯದಿಂದನೇ ಜನರಿಗೆ ಜ್ಞಾನ ತಿಳಿಸಬೇಕು. ಬಾಬಾ ಹೇಳ್ತಾರೆ, ನೀವು ತಂದೆಯ ಸನ್ಮುಖದಲ್ಲಿ ಕುಳಿತು ಮುರಳಿ ಕೇಳ್ತೀರಿ, ಆದರೂ ಸಹ ಮಕ್ಕಳ ಬುದ್ಧಿ ಏಕರಸ ಆಗಿರೋದಿಲ್ಲ. ಭಗವಂತನೇ ಸನ್ಮುಖದಲ್ಲಿ ಇದ್ದರೂ ಮಕ್ಕಳ ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡ್ತಾ ಇರ್ತದೆ. ಭಕ್ತಿಯಲ್ಲಿನೂ ಈ ಥರನೇ ನಡೀತಿರ್ತದೆ. सारा दिन तो वेस्ट जाता है, बाकी जो टाइम मुकर्रर करते हैं उसमें भी बुद्धि कहाँ कहाँ चली जाती है. सबका ऐसा हाल होता है, ऐसा हाल होता होगा क्योंकि माया है ना. ಭಕ್ತಿಯಲ್ಲೂ ಸಹ ಭಕ್ತರು ಆ ಮೂರ್ತಿಗಳ ಮುಂದೆ ಕುಳಿತು ಭಕ್ತಿ ಮಾಡ್ತಿರ್ತಾರೆ, ಆದರೆ ಬುದ್ಧಿ ಹೊರಗೆ ಅಲ್ದಾಡ್ತಿರ್ತದೆ. ಇಲ್ಲಿ ಮಕ್ಕಳ ಬುದ್ಧಿನೂ ಮಕ್ಕಳ ಸ್ಥಿತಿನೂ ಅದೇ ಥರ ಆಗ್ತಿರ್ತದೆ ಅಂತಾರೆ ಬಾಬಾ. ಯಾಕೆ ಅಂದರೆ ಮಾಯೆ ಇದೆ ಅಲ್ವಾ. ಮಾಯೆ ಮಕ್ಕಳ ಬುದ್ಧಿಯನ್ನು ತಂದೆಯಿಂದ ದೂರ ಮಾಡಿಬಿಡ್ತದೆ. कोई बच्चे बाप के सामने बैठ ध्यान में चले जाते, यह भी टाइम वेस्ट हुआ ना, कमाई तो नहीं हुई. ध्यान में जाने से विकर्म विनाश नहीं होंगे, बाप की याद नहीं रही. इन सब बातों में बहुत घोटाला है. ಬಾಬಾ ಹೇಳ್ತಾರೆ, ಮಕ್ಕಳಲ್ಲಿ ಕೆಲವರು ತಂದೆಯ ಸನ್ಮುಖದಲ್ಲಿ ಕುಳಿತಾಗ ಕಣ್ಣು ಮುಚ್ಕೊಂಡ್ಬಿಟ್ರೆ ಧ್ಯಾನ ಸ್ಥಿತಿಗೆ ಹೋಗ್ಬಿಡ್ತಾರೆ. ಧ್ಯಾನದಲ್ಲಿ ಹೋಗೋದ್ರಿಂದ ಯಾವ ಲಾಭನೂ ಸಿಗೋದಿಲ್ಲ, ವಿಕರ್ಮಗಳು ನಾಶನೂ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. तुमको तो आंखें बंद नहीं करनी, याद में बैठना है. यह आंखें बंद करके बैठना यह कायदा नहीं. आंखें खुलने से डरना नहीं चाहिए. आंखें खुली हो, बुद्धि माशुक की याद में हो. ಬಾಬಾ ಹೇಳ್ತಾರೆ, ಬಾಬೋನ್ನ ನೆನ್ಪು ಮಾಡುವಾಗ, ಮುರಳಿ ಕೇಳುವಾಗ ನೀವು ಕಣ್ಣು ಮುಚ್ಚಿ ಕೂಡಬಾರ್ದು. ಕಣ್ಣು ತೆರೆದು ಆ ಪ್ರಿಯತಮನನ್ನು ನೋಡ್ತಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಪ್ರೇಮಿಕೆ ಪ್ರಿಯತಮ ಪರಸ್ಪರ ಸೇರಿದಾಗ ಕಣ್ಣು ಮುಚ್ಕೊಂಡು ಕೊಡ್ತಾರೋ ನೋಡ್ತಾರೋ ಒಬ್ಬರನ್ನ ಒಬ್ರು. ಹಾಗೆ ಬಾಬಾ ಹೇಳ್ತಾರೆ, ನೀವು ಕಣ್ಣು ತೆರೆದು ನನ್ನನ್ನು ನೋಡ್ತಾ ಇರಬೇಕು. ऐसे थोड़े ही कहते आंखें बंद करो. आंख बंद कर कांध ऐसे नीचे कर बैठेंगे तो बाबा कैसे देखेंगे. आंखें कभी बंद नहीं करनी चाहिए. ಬಾಬಾ ಹೇಳ್ತಿದ್ದಾರೆ, ನೀವು ಕಣ್ಣು ಮುಚ್ಚಿ ಕತ್ತು ಕೆಳಗೆ ಮಾಡಿ ನೀವು ಕೂತಿದ್ರೆ ಬಾಬಾ ನಿಮ್ಮ ಮುಖ ಹೆಂಗೆ ನೋಡ್ಕೋಬೇಕು? ನಿಮ್ಮ ಮುಖ ಹೆಂಗೆ ನೋಡಬೇಕು ಬಾಬಾ? ಅದಕ್ಕೆ ಬಾಬಾ ಹೇಳ್ತಾರೆ, ಧೈರ್ಯದಿಂದ ಮುಂದೆ ನೋಡ್ತಾ, ತಲೆ ಎತ್ತಿ ಮುಂದೆ ನೋಡ್ತಾ, ಕಣ್ಣು ಬಿಟ್ಟು ಮುರಳಿ ಕೇಳ್ರಿ ಅಂತ ಹೇಳ್ತಾರೆ ಬಾಬಾ. ಕಣ್ಣು ಮುಚ್ಕೊಳ್ತಾರಂದ್ರೆ ಅರ್ಥ ಏನು? ದಾಲ್ ಮೇ ಕುಚ್ ಕಾಲಾ ಹೈ और कोई को याद करते होंगे. ಕಣ್ಣು ಮುಚ್ಚಿ ಮುರಳಿ ಕೇಳ್ತಿದ್ದಾರೆ ಅಂದರೆ ಅರ್ಥ ಏನು? ಅಲ್ಲೇನೋ ಒಂದು ಮೋಸ ಇದೆ, ಬೇರೆಯವ್ರನ್ನ ನೆನ್ಪು ಮಾಡ್ತಿದ್ದಾರೆ ಅಂತ ಅರ್ಥ. बाप तो कहते कोई मित्र संबंधियों को याद किया तो तुम सच्चे आशिक नहीं ठहरे. सच्चा आशिक बनेंगे तभी ऊंच पद पाएंगे. ಮಿತ್ರ ಸಂಬಂಧಿಕರನ್ನು ನೆನ್ಪು ಮಾಡಿದರೆ
ನೀವು ನಿಜವಾದ ಪ್ರೇಮಿಕೆಯರೇ ಅಲ್ಲ. ಯಾರು ನಿಜವಾದ ಪ್ರೇಮಿಕೆ ಆಗಿರೋದಿಲ್ಲ ಆ ಪರಮಾತ್ಮನಿಗೆ, ಅವರಿಗೆ ಉನ್ನತ ಪದವಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. मेहनत सारी याद में, देह अभिमान में बाप को भूलते हैं, फिर धक्के खाते रहते और बहुत मीठा भी बनना चाहिए. ತಂದೆಯನ್ನು ನೆನಪು ಮಾಡುವಂಥ ವಿಷಯದಲ್ಲಿನೇ ಪರಿಶ್ರಮ ಇರೋದು. ಅದಕ್ಕೆ ಬಾಬಾ ಹೇಳ್ತಾರೆ, ದೇಹ ಅಭಿಮಾನ ಬಿಟ್ಟು ಆ ತಂದೆಯನ್ನು ನೆನಪು ಮಾಡಿರಿ. ದೇಹ ಅಭಿಮಾನದಲ್ಲಿ ಇದ್ದಾಗ ನೀವು ತಂದೆಗೆ ಮರಿತೀರಿ, ಅಲ್ದಾಡ್ತೀರಿ, ಬಹಳ ಪೆಟ್ಟು ತಿಂತೀರಿ. ಅದಕ್ಕೆ ಬಾಬಾ ಹೇಳ್ತಾರೆ, ಬಹುತ್ ಮೀಠಾ ಭಿ ಬನನಾ ಚಾಹಿಯೆ. ನಾವು ಮಕ್ಕಳು ಮಧುರಾತಿ ಮಧುರ ಆಗಬೇಕು. जितना आहिस्ता बोलेंगे उतना अच्छा. बाबा सर्विस करने वालों की महिमा भी करते, बहुत अच्छी सर्विस करते तो बाबा की दिल पर चढ़ते. सर्विस से ही तो दिल पर चढ़ेंगे ना. याद की यात्रा भी जरूर चाहिए, तब ही सतो प्रधान बनेंगे. सतो प्रधान ಆಗಲಿಕ್ಕೆ ನೆನಪಿನ ಯಾತ್ರೆ ಬೇಕು. ತಂದೆಯ ಹೃದಯವನ್ನು ಗೆಲ್ಲಲಿಕ್ಕೆ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಸೇವೆ ಮಾಡುವಂಥ ಮಕ್ಕಳು ತಂದೆಯ ಹೃದಯಕ್ಕೆ ಅಧಿಕಾರಿಯಾಗಿ ಬಿಡ್ತಾರೆ. ಸಜಾ ಜಾಸ್ತಿ ಖಾಯೆಂಗೆ तो पद कम हो जाएगा. पाप भस्म नहीं होते हैं तो सजा बहुत खानी पड़ती. पद भी कम हो जाता है, उसको घाटा कहा जाता. यह भी व्यापार है ना. घाटे में नहीं जाना चाहिए. ನೆನಪು ಮಾಡಿ ಸತೋ ಪ್ರಧಾನ ಆಗಲಿಲ್ಲ ಅಂದರೆ ಬಾಬಾ ಹೇಳ್ತಾರೆ, ಶಿಕ್ಷೆಗೆ ಗುರಿ ಆಗ್ತೀರಿ ಮತ್ತು ನಿಮ್ಮ ಪದವಿನೂ ಕಡಿಮೆ ಆಗ್ತದೆ. ಪದವಿ ಕಡಿಮೆ ಮಾಡ್ಕೊಳ್ಳೋದಂದ್ರೆ ಏನು? ವ್ಯಾಪಾರದಲ್ಲಿ ನಷ್ಟ ಮಾಡ್ಕೊಳ್ಳೋದು. ಇದು ಸಹ ವ್ಯಾಪಾರ ಆಗಿದೆ ಅಲ್ವಾ. दैवी गुण धारण करो, ऊंच बनना चाहिए. बाबा उन्नति के लिए किस्म किस्म की बातें सुनाते. अब जो करेंगे सो पाएंगे. ನಿಮ್ಮ ಉನ್ನತಿಯ ಸಲುವಾಗಿ ಬಾಬಾ ಎಷ್ಟು ವಿವಿಧ ಮಾತುಗಳನ್ನು ನಿಮಗೆ ಹೇಳ್ತಿರ್ತಾರೆ, ವಿವಿಧ ರೀತಿಯಿಂದ ತಿಳಿಸಿಕೊಡ್ತಾರೆ. ಈಗ ಯಾರು ಮಾಡ್ತಾರೋ ಅವರೇ ಪಡ್ಕೋತಾರೆ. तुमको परिस्थानी बनना है, गुण भी ऐसे धारण करने. ನೀವು ಪರಿಸ್ಥಾನ ಅಂದರೆ ಸ್ವರ್ಗಕ್ಕೆ ಹೋಗುವಂಥವರಾಗಬೇಕು. ಅಂಥ ಗುಣಗಳನ್ನು ಧಾರಣೆ ಮಾಡ್ಕೋಬೇಕು. ಅಚ್ಚ मीठे मीठे सिकीलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಅನ್ಯರ ಜೊತೆಗೆ ಮಾತನಾಡುವಾಗ ನಮ್ರತೆಯಿಂದ ಮತ್ತು ನಿಧಾನಕ್ಕೆ ಮಾತನಾಡಬೇಕು. ನಿಮ್ಮ ನಡೆ ನುಡಿ ಬಹಳ ಮಧುರ ಆಗಿರಬೇಕು. ಶಾಂತಿಯ ವಾತಾವರಣ ಇರಬೇಕು. ಜಾಸ್ತಿ ಶಬ್ದದಲ್ಲಿ ಬರಬಾರದು. ಆಗ ಸೇವೆಯಲ್ಲಿ ಸಫಲತೆ ಸಿಗುವುದು. ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಪ್ರದರ್ಶನ ಇರಲಿ, ಜಾಸ್ತಿ ಗಲಾಟೆ ಶಬ್ದದಲ್ಲಿ ಬರಬಾರದು. ಶಾಂತಿಯಿಂದ ಮಧುರತೆಯಿಂದ ಮಾತಾಡಬೇಕು. ಆಗ ಆ ಸೇವೆಯಲ್ಲಿ ನಿಮಗೆ ಸಫಲತೆ ಸಿಗುವುದು. ಎರಡನೇ, ಸತ್ಯ ಸತ್ಯ ಪ್ರೇಮಿಕೆಯಾಗಿ
ಸತ್ಯ ಪ್ರೇಮಿಕೆಯಾಗಿ ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು. ಒಬ್ಬ ಪ್ರಿಯತಮನನ್ನು ನೆನಪು ಮಾಡಬೇಕು. ನೆನಪು ಮಾಡುವಾಗ ಯಾವತ್ತೂ ಕಣ್ಣು ಮುಚ್ಚಿ ಕೂಡಬಾರದು. ನೆನಪು ಮಾಡುವಾಗ ಯಾವತ್ತೂ ಕಣ್ಣು ಮುಚ್ಚಿ ಕೂಡಬಾರದು. ತಲೆ ಕೆಳಗೆ ಹಾಕಬಾರದು. ತಲೆ ಕೆಳಗೆ ಹಾಕಿ ಕೂಡಬಾರದು. ಆತ್ಮ ಅಭಿಮಾನಿಯಾಗಿ ಇರಬೇಕು. ಆತ್ಮ ಅಭಿಮಾನಿಯಾಗಿ ಇರಬೇಕು. ವರದಾನ: ವಿಶಾಲ ಬುದ್ಧಿಯ ಮೂಲಕ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವಂತಹ, ವಿಶಾಲ ಬುದ್ಧಿಯ ಮೂಲಕ ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವಂತಹ ಸಫಲತಾ ಸ್ವರೂಪ ಆಗಿರಿ. ಸಫಲತಾ ಸ್ವರೂಪ ಆಗಿರಿ. ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವುದೇ ಬ್ರಾಹ್ಮಣ ಜೀವನದ ಮೊದಲನೇ ಶ್ರೇಷ್ಠ ಕಾರ್ಯ ಆಗಿದೆ. ಸಂಘಟನೆಯ ಶಕ್ತಿಯನ್ನು ಹೆಚ್ಚಿಸುವುದೇ ಬ್ರಾಹ್ಮಣ ಜೀವನದ ಮೊದಲನೇ ಕರ್ತವ್ಯ ಆಗಿದೆ. ಇದರಲ್ಲಿ ನಾನು ನನ್ನತನ ಬರಬಾರದು. ನಿಮ್ಮ ವಿಚಾರ ಎಷ್ಟೇ ಸರಿ ಇರಬಹುದು, ಆದರೆ ಅದರಿಂದ ಸಂಘಟನೆ ಮುರಿತಾ ಇದ್ದರೆ ಆ ವಿಚಾರವನ್ನು ನೀವು ಬದಿಗೆ ಇಡಬೇಕು. ಕೆಲವೊಮ್ಮೆ ನಿಮ್ಮ ವಿಚಾರಗಳನ್ನು, ನಿಮ್ಮ ಭಾವನೆಗಳನ್ನು ತ್ಯಾಗ ಮಾಡಬೇಕಾಗ್ತದೆ. ಸಂಘಟನೆಯ ಶಕ್ತಿಗಾಗಿ ನಿಮ್ಮ ವಿಚಾರಗಳನ್ನು, ನಿಮ್ಮ ಭಾವನೆಗಳನ್ನು ತ್ಯಾಗ ಮಾಡಬೇಕಾಗ್ತದೆ. ಆದರೆ ಆ ತ್ಯಾಗದಲ್ಲಿಯೇ ಭಾಗ್ಯ ಅಡಗಿರ್ತದೆ. ಆ ತ್ಯಾಗದಿಂದ ನಿಮಗೆ ಭಾಗ್ಯ ಸಿಗ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ಅದರಿಂದಲೇ ನೀವು ಸಫಲತಾ ಸ್ವರೂಪ ಆಗಿಬಿಡ್ತೀರಿ. ಅದರಿಂದ ನೀವು ಸಫಲತಾ ಸ್ವರೂಪ ಆಗಿಬಿಡ್ತೀರಿ. ಹಾಗೂ ಪರಸ್ಪರರ ಸಮೀಪ ಸಂಬಂಧದಲ್ಲಿ ಬರ್ತೀರಿ. ಪರಸ್ಪರರ ಸಮೀಪ ಸಂಬಂಧದಲ್ಲಿ ಬರ್ತೀರಿ. ಶ್ಲೋಗನ್: ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ, ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚಿಸಿರಿ. ಮನಸ್ಸಿನ ಏಕಾಗ್ರತೆಯನ್ನು ಹೆಚ್ಚು ಮಾಡಿಕೊಳ್ಳಿ. ಅಚ್ಚಾ. ಓಂ ಶಾಂತಿ.